ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತಿನ ವೀಡಿಯೋದಲ್ಲಿ ಕುಷ್ಕ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫಸ್ಟು ಮಿಕ್ಸಿಲಾಗ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಪಾತ್ರೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಒಂದು ಸ್ಪೂನಷ್ಟು ನಾನು ತುಪ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಎಲ್ಲ ಬಿಸಿ ಆದಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡು 2-3 ಮಿನಿಟ್ಸ್ ಆದಮೇಲೆ ಒಂದು ಈರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಈಸಿಯಾಗಿ ಮನೇಲಿ ಆರಾಮಾಗಿ ಮಾಡ್ಕೋಬೋದು. ಜಾಸ್ತಿ ಟೈಮೇನು ಹಿಡಿಯಲ್ಲ. ಒಂದು 15-20 ನಿಮಿಷದೊಳಗಡೆ ರೆಡಿ ಆಗಿಬಿಡುತ್ತೆ ಫಾಸ್ಟಾಗಿ. ಅರ್ಜೆಂಟ್ ಅಂದರೆ ಇಲ್ಲ ಬ್ಯಾಚುಲರ್ಸ್ಗಳು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಆ ಥರ ಅರ್ಜೆಂಟಾಗಿದ್ದರೆ ಮಾಡ್ಕೋಬೋದು. ಇದನ್ನು ಬೇಗ ರೆಡಿ ಆಗಿಬಿಡುತ್ತೆ. ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು 2 ಟೊಮೊಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ಟೊಮೊಟೊ ಬಂದು ತುಂಬ ನೀರೆಲ್ಲ ಚೆನ್ನಾಗಿ ಫುಲ್ಲು ಡ್ರೈ ಆಗಬೇಕು, ಮತ್ತು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾನು ಮಿಕ್ಸಿಲಿ ರುಬ್ಬಿಟ್ಕೊಂಡಿದ್ನಲ್ಲ ಪೇಸ್ಟು ಅದು ಹಾಕಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಬಂದು ನಾನು ಮಿಕ್ಸಿಲಿ ರುಬ್ಬಿಟ್ಕೊಂಡಿದ್ನಲ್ಲ ಪೇಸ್ಟು ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕ್ತಾಯಿದ್ದೀನಿ. ಈಗ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಅದು ಹಸಿ ವಾಸನೆ ಹೋಗಬೇಕಲ್ವ. ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಮೀಡಿಯಮ್ಮು ಉರಿಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು. ಇದಾದಮೇಲೆ ನಾನು ಅರ್ಧ ಕಪ್ಪಷ್ಟು ನಾನು ಮೊಸರು ಇಟ್ಕೊಂಡಿದ್ದೀನಿ. ಮೊಸರು ಹಾಕ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಅರ್ಧ ಕಪ್ಪಷ್ಟು ನಾನು ಮೊಸರು ಇಟ್ಕೊಂಡಿದ್ದೀನಲ್ಲ ಆ ಮೊಸರು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೋತಾಯಿದ್ದೀನಿ. ಚಿಲ್ಲಿ ಪೌಡ್ರು ನೋಡ್ಕೊಂಡು ಹಾಕ್ಕೊಳ್ಳಿ. ಏಕೆಂದರೆ ಆಲ್ರೆಡಿ ನಾವು ರುಬ್ಬಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದರಿಂದ ಖಾರ ಜಾಸ್ತಿ ಆಗ್ಬಿಟ್ಟು ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಅರ್ಧ ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಇವಾಗ 1 ಸ್ಪೂನ್ ಬೇಕಾದ್ರೆ ಹಾಕ್ಕೋಬೋದು. ಇವಾಗ ಚೆನ್ನಾಗಿ ಅದು ಫುಲ್ ಚೆನ್ನಾಗಿ ಡ್ರೈ ಆಗಿದೆ, ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಆ ಬಟ್ಲಲ್ಲಿ 1.5 ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೆ. ಇವಾಗ ಅದಕ್ಕೆ ಡಬ್ಬಲ್ ಅಂದರೆ 3 ಬಟ್ಲಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ಮೇಲೆ ಅಕ್ಕಿ ನೆನೆಸಿಕ್ಕಿರ್ತೀವಲ್ಲ ಅಕ್ಕಿನ ತೊಳೆದಕ್ಕೆ ಹಾಕ್ಕೋಬೇಕು. ತುಂಬ ಈಸಿ, ಆರಾಮಾಗಿ ಮಾಡ್ಕೋಬೋದು. ಲೇಟ್ ಆಗೋಲ್ಲ. ಮನೇಲಿರೋ ಪದಾರ್ಥನ ಯೂಸ್ ಮಾಡ್ಕೊಂಡು ಬೇಕಾದ್ರೆ ಮಾಡ್ಕೋಬೋದು. ಕುಷ್ಕ ಹೊರಗಡೆ ಎಲ್ಲ ಇಸ್ಕೊಂಡು ತಿನ್ನೋ ಬದಲು ಈ ಥರ ಹೆಲ್ತಿ ಫುಡ್ಡು ಮನೇಲೇ ಮಾಡ್ಕೊಂಡು ತಿನ್ಬೋದು. ಈಗ ಅಕ್ಕಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ನಾನು ಕುಕ್ಕರ್ ಮುಚ್ಚಳನ ಮುಚ್ಚಿಟ್ಟಿದ್ದೀನಿ. 3 ವಿಷಲ್ ಕೂಗಿಸ್ಬೇಕು ಅಷ್ಟೇ. 3 ವಿಷಲ್ ಕೂಗಿದ್ರೆ ಬಿಸಿ ಬಿಸಿ ಕುಷ್ಕ ರೆಡಿ ಆಗುತ್ತೆ. ಈಗ 3 ವಿಷಲ್ ಕೂಗಾಗಿದೆ. ಈಗ ಕುಕ್ಕರ್ ಓಪನ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಫುಲ್ ಮಸಾಲೆ ಎಲ್ಲ ಅನ್ನ ಎಲ್ಲ ಕೆಳಗಡೆ ಹೋಗಿದೆ, ಮಸಾಲೆ ಮೇಲೆ ಬಂದಿದೆ. ಈಗ ಸ್ವಲ್ಪ ಲೈಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಷ್ಟೇ. ಬೇಕಾದ್ರೆ ನಿಮ್ಗೆ ಲಾಸ್ಟಲ್ಲಿ ಬೇಕಿದ್ದರೆ 1 ಸ್ಪೂನ್ ಮತ್ತು ತುಪ್ಪ ಹಾಕಿ ಮತ್ತೆ ಒಂದು 2-3 ಮಿನಿಟ್ಸು ಕುಕ್ಕರ್ನ ಮುಚ್ಚಿಗೆ ಸ್ವಲ್ಪ ದಮ್ ಕಟ್ಬೋದು. ಅದು ಥರನೂ ಚೆನ್ನಾಗಿರುತ್ತೆ. ಇಲ್ಲ ಕುಕ್ಕರ್ನ ಮುಚ್ಚಕ್ಕೋ ಮುಂಚೆ ಸ್ವಲ್ಪ ಲೆಮನ್ ರಸ ಹಾಕ್ತಾರೆ, ಅದನ್ನು ಮಾಡ್ಬೋದು. ಈಗ ಬಿಸಿ ಬಿಸಿ ಕುಷ್ಕ ರೆಡಿಯಾಗಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.